ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ 11 ಡೇಸ್ಗೆ ಪಾಪುಗೆ ನನಗೆ ಶಾಸ್ತ್ರ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಈ ವಿಡಿಯೋದಲ್ಲಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ನೋಡ್ಬೋದು ನೀವು, ನೀರಿಗೆ ನಾವು ಸೊಪ್ಪು ಅದು ಇದು ಸೊಪ್ಪೆಲ್ಲ ಹಾಕಿ ಕಾಯಿಸಿ ಚೆನ್ನಾಗಿ ಪಾಪುಗೆ ಸ್ನಾನ ಮಾಡಿಸಿದ್ದು. ಸೊ ಫಸ್ಟ್ ಡೇ ಬಾತ್, ಅದು 11 ಡೇಸ್ಗೆ ಪಾಪುಗೆ ಫಸ್ಟ್ ಬಾತ್ ಮಾಡಿಸಿದ್ದು. ಸೊ ಹಾಗಾಗಿ ಇದೆಲ್ಲ ಒಂದು ಮೆಮೊರೀಸ್ ಇರಲಿ ಅಂತೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆ ವಿಡಿಯೋನ ಶೂಟ್ ಮಾಡಿದೆ. ಅವ್ರು ಫಸ್ಟ್ ಬಾತ್ ಆಗಿತ್ತು. ಸೊ ಹಾಸ್ಪಿಟ್ಲಲ್ಲಿ ಸಹ ಯಾವುದೇ ರೀತಿ ಅದೇ ಅವರು ಸ್ನಾನ ಮಾಡಿಸಿ ಕೊಟ್ಟಿರಲಿಲ್ಲ. ನಮಗೆ 11 ಡೇಸ್ ಸ್ನಾನ ಅದು ಒಕ್ಕಲು ಏನಿರುತ್ತೆ ಅದು ಬೀಳೋ ತನಕ ಸ್ನಾನ ಮಾಡಿಸ್ಬೇಡ್ರಿ ಅಂತ ಹೇಳಿದರು. ಸೊ ಹಾಗಾಗಿ 11 ಡೇಸ್ಗೆ ಕರೆಕ್ಟಾಗಿ ತಲೆಗೆ ಸ್ನಾನ ಮಾಡ್ಸೋಕ್ಕೆ ಶಾಸ್ತ್ರ ಇತ್ತು. ಹಾಗಾಗಿ 11 ಡೇಸ್ಗೆ ತಲೆಗೆ ಸ್ನಾನ ಮಾಡಿ ಸಾಂಬ್ರಾಣಿ ಅದೆಲ್ಲ ಸಂಪ್ರದಾಯ ಏನಿರುತ್ತೆ ಹಳೆಯ ಸಂಪ್ರದಾಯ, ಸೊ ಅದನ್ನೆಲ್ಲನೂ ಮಾಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆವತ್ತಿನ ಡೇ ಅಂತಲೂ. ನನಗೂ ಅಷ್ಟೇ ತುಂಬಾ ರಿಫ್ರೆಶಿಂಗ್ ಅನ್ನಿಸ್ತು. ಸೊ ಎಲ್ಲನೂ ನನಗೂ ತಲೆಗೆ ಸ್ನಾನ ಮಾಡಿ, ನಾನು 11 ಡೇಸ್ ತನಕ ತಲೆಗೆ ಸ್ನಾನ ಹಂಗಿರಲಿಲ್ಲ. ಸೊ ಆಮೇಲೆ 11 ಡೇಸ್ ಆದಮೇಲೆ ತಲೆಗೆ ಸ್ನಾನ ಮಾಡಿ ಪಾಪುಗೂ ತಲೆಗೆ ಸ್ನಾನ ಮಾಡಿ ಸಾಂಬ್ರಾಣಿ ಎಲ್ಲ ಹಾಕಿದ್ರು. ಸೊ ಎಷ್ಟು ಚೆನ್ನಾಗಿತ್ತು ಆ ಫೀಲ್ ಅಂತಂದರೆ, ಸೊ ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಅಂತ ಅನ್ನಿಸ್ತು. ಸೊ ನೀವು ವೀಡಿಯೋನ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಸೊ ನಂಗೆ ಬೇರೆ ಏನೂ ಕೆಲಸ ಇಲ್ಲ, ರೆಸ್ಟ್ ಮಾಡ್ತಾನೆ ಇದ್ದೀನಿ. ಮಮ್ಮಿ ಅಂತೂ ರೆಸ್ಟ್ ಮಾಡು ಅಂತಲೇ ಇದ್ದಾರೆ. ಮೊಬೈಲ್ ಜಾಸ್ತಿ ಕೊಡೋದೇ ಇಲ್ಲ. ನಮ್ಮ ಮಮ್ಮಿ ಹತ್ರ ಕಿತ್ತಿ ಇಟ್ಕೊತಾರೆ, ನೋಡಬೇಡ ಮೊಬೈಲು, ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಬಿಟ್ಟರೆ ಇನ್ನೇನೂ ಕೆಲಸ ಇಲ್ಲ, ಆರಾಮಾಗಿದ್ದೀನಿ. ನಾನಂತೂ ರೆಸ್ಟ್ ಮಾಡಿಕೊಂಡು ಆರಾಮಾಗಿದ್ದೀನಿ. ಸೊ ನೋಡ್ಬೋದು ಈ ಥರ ಎಲ್ಲ ಸಾಂಬ್ರಾಣಿ ಎಲ್ಲ ಹಾಕಿದ್ರು. ಆಗಿನ ಕಾಲದಲ್ಲಿ ಯಾವ ಥರ ಮಾಡಿಸ್ತಾಯಿದ್ರು, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು. ಸೊ ಆವತ್ತಿನ ಡೇ ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳಿ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಈ ಥರ ಎಲ್ಲ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು. ಸೊ ಇವಾಗೂ ಎಲ್ಲ ಸನ್ನಿ ಆಗೋದಿಲ್ಲ ಈ ಥರ ಎಲ್ಲ ಮಾಡ್ಕೊಂಡ್ರೆ ಅಂತೇಳಿ ಕೈ ಕಾಲಿಗೆ ಎಲ್ಲನೂ ಸಾಂಬ್ರಾಣಿ ಹೊಗೆ ಎಲ್ಲ ಇಡಿಸ್ತಾಯಿದ್ರು. ಪಾಪುಗೆ ಲೈಟಾಗಿ ಅಷ್ಟೇ ಕೊಟ್ಟಿದ್ದರು, ಸುಮ್ಮನೆ ತಲೆಗೆ ಉಜ್ಜಿದಷ್ಟೇ. ಯಾಕಂದರೆ ಪಾಪುಗೆ ಅಷ್ಟು ಅದು ಬ್ರೀತ್ ಮಾಡೋಕ್ಕಾಗೋದಿಲ್ಲಲ್ಲ, ಹಂಗಾಗಿ ಉಸಿರು ಕಟ್ಟುತ್ತೆ ಅಂತ ಹೇಳಿ ಸುಮ್ಮನೆ ತಲೆನ ಈ ಥರ ಆಡಿಸ್ತಾಯಿದ್ರು. ನನಗೆ ಕೈ ಕಾಲಿಗೆಲ್ಲ ಸನ್ನಿ ಆಗಬಾರ್ದು, ಇವಾಗ ಏನೂ ಆಗಲ್ಲ, ಆರಾಮಾಗಿರ್ತೀವಿ, ಮುಂದೆ ಮೇಲೆ ಏನೂ ಆಗಬಾರ್ದು, ನಮ್ಮ ಅತ್ತೆ ಅದನ್ನೇ ಹೇಳ್ತಾಯಿದ್ರು. ಇವಾಗ ನಿನಗೇನು ಅನ್ಸಲ್ಲ, ಆರಾಮಾಗಿರ್ತೀಯ, ದೊಡ್ಕೊಂಡೆಲ್ಲ ಇರ್ತೀಯ, ಬಟ್ ಹೋಗ್ತಾ ಆಮೇಲೇನು ಏನೂ ಆಗಬಾರ್ದು, ಆರಾಮಾಗಿರಬೇಕು ಅಂದರೆ ಇದೆಲ್ಲ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಸೊ ತಲೆಗೆ, ಆಮೇಲೆ ಕೈ ಕಾಲು ಕಿವಿ ಅದಕ್ಕೆ ಎಲ್ಲನೂ ಎಷ್ಟು ಚೆನ್ನಾಗಿ ಅವರು ಶಾಸ್ತ್ರ ಏನೇನೋ ಮಾಡ್ತಾಯಿದ್ರು ಅದೆಲ್ಲ ಮಾಡಿ, ಆಮೇಲೆ ಬೆದರ್ ನೀರು ಹಾಕೋದು ಅಂತೆಲ್ಲ ಹೇಳಿದೆ, ಅದೇನೋ ಮಾಡ್ತಾಯಿದ್ರು. ಸೊ ಬೆದರ್ ನೀರು ಅಂತಂದರೆ ಮಕ್ಕಳು ಬೆಚ್ಚಿ ಬೀಳ್ತಾ ಇರ್ತಾರಲ್ಲ, ಅದು ಆಗಬಾರ್ದು ಅಂಥೇಳಿ ಈ ಥರ ಸ್ನಾನ ಮಾಡಿಸಿದ ದಿವಸ ಬೆದರ್ ನೀರು, ಕೆಂಪು ನೀರನ್ನ ಕುಂಕುಮ ನೀರು ಮಾಡ್ಕೊತಾರಲ್ಲ ಅದನ್ನು ಮಾಡಿ ಹಾಕ್ಕೊಂಡು ಬರ್ತಾರೆ. ಅಷ್ಟು ಫುಲ್ಲು ಹಳೇ ಸಂಪ್ರದಾಯನ ಫುಲ್ಲು ಫಾಲೋ ಮಾಡಿಲ್ಲ ಅಂದ್ರೂ ಸ್ವಲ್ಪ ಲೈಟಾಗಾದರೂ ಅಷ್ಟೋ ಮಾಡ್ಕೊಂಡು ನಾವು ಅವ್ರು ಹೇಳೋದು ಫಾಲೋ ಮಾಡಬೇಕಲ್ವ. ಅಟ್ಲೀಸ್ಟ್ ನಮ್ಮ ಒಳ್ಳೇದಕ್ಕಾದರೂ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ, ಅಟ್ಲೀಸ್ಟ್ ಅದನ್ನ ಹೇಳೋದಾದರೂ ಫಾಲೋ ಮಾಡಬೇಕು ಅಂತೇಳಿ ನಾನು ಅದನ್ನೆಲ್ಲ ಏನೇನು ಹೇಳಿದ್ರು ಅದೆಲ್ಲ ಕೇಳ್ತಾ ಇದ್ದೀನಿ ನೀಟಾಗಿ. ನಮ್ಮ ಮಮ್ಮಿ ಏನೇನು ಮಾಡ್ತಾರೋ ಅದನ್ನೆಲ್ಲ ನೀಟಾಗಿ ಮಾಡಿಸ್ಕೊಳ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಒಂದು ಮೂಮೆಂಟ್ಸ್ ಮತ್ತೆ ಲೈಫಲ್ಲಿ ಯಾವತ್ತೂ ಬರೋದಿಲ್ಲ. ಸೊ ಒಂದು ಎಂಜಾಯ್ ಮಾಡಬೇಕು ಅಂತೇಳಿ ಸಖತ್ತಾಗಿ ಅನ್ನಿಸ್ತಾ ಇದೆ. ಸೊ ಎವ್ರಿ ಟೈಮ್ ತಲೆಗೆ ಸ್ನಾನ ಮಾಡಿದಾಗ ಈ ಥರ ಸಾಂಬ್ರಾಣಿ ಎಲ್ಲ ಹಾಕ್ತಾರೆ. ಹಾಗೆ ನಾನು ಸ್ನಾನಕ್ಕೆ ಮುಂಚೆ ಅದೇನೋ ಸೊಪ್ಪು ಕೊಟ್ಟಿದ್ರು, ಅದನ್ನೆಲ್ಲ ಸೊಪ್ಪನ್ನ ಅರ್ದ್ಬಿಟ್ಟು ಚೌಡಂಗಿ ಸೊಪ್ಪು ಸಮಥಿಂಗ್ ಏನೋ ಹೇಳಿದ್ರು. ಸೊ ಅದನ್ನೆಲ್ಲ ನಾವು ಹಚ್ಕೊಂಡ್ರೆ ಚಳಿಗಳೆಲ್ಲ ಬರೋದಿಲ್ಲ ಅಂಥೇಳಿ ಅದು ಹಚ್ಕೊ ಅಂತೇಳಿ ಕೊಟ್ಟಿದ್ರು. ಸೊ ಅದನ್ನು ಹಚ್ಕೊಂಡು ನಾನು ಸ್ನಾನ ಮಾಡಿದ್ದು. ಚೂರು ತ್ಯಾವ ಇಲ್ದಂಗೆ ತಲೆಯೆಲ್ಲ ನೀಟಾಗಿ ಆರಿಸಿ ಪಾಪುಗೆ ಫೀಡ್ ಮಾಡಬೇಕಲ್ವಾ. ಸೊ ಹಾಗಾಗಿ ತಲೆಯೆಲ್ಲ ನೀಟಾಗಿ ತ್ಯಾವ ಇಲ್ದಂಗೆ ಆರಿಸಿ, ಆಮೇಲೆ ಸಾಂಬ್ರಾಣಿಯಲ್ಲಿ ನೀಟಾಗಿ ಹೊಗೆ ಹಾಕ್ಬಿಟ್ಟು ಆಮೇಲೆ ಪಾಪುಗೆ ಫೀಡ್ ಮಾಡಬೇಕು. ಒದ್ದೆ ತಲೆಯಲ್ಲೆಲ್ಲ ಪಾಪುಗೆ ಫೀಡ್ ಮಾಡಿದ್ರೆ ಕೋಲ್ಡ್ ಸಮಥಿಂಗ್ ಏನೋ ಆಗುತ್ತೆ ಅಂತೇಳಿ ಏನೂ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ನಾನು ನೀಟಾಗಿ ಡ್ರೈ ಮಾಡಿಕೊಂಡು ಅದನ್ನು ಸಾಂಬ್ರಾಣಿ ಎಲ್ಲ ಹಾಕ್ಸ್ಕೊಂಡು, ಸೊ ಈ ಥರ ಸಾಂಬ್ರಾಣಿ ಹಾಕ್ಸ್ಕೊಂಡ್ರೆ ನಿಮಗೆ 1 ವೀಕ್ ತನಕ ಅದು ಕೂದಲು ಮತ್ತೆ ನೀವು ತಲೆಗೆ ಸ್ನಾನ ಮಾಡೋ ತನಕ ಕೂದಲು ಫುಲ್ಲು ಸ್ಮೆಲ್ ಘಮ ಅಂತ ಇರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ನಾನು ನೋಡಿಕೊಂಡೆ, ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಹೇಳಿಲ್ಲ ಬೆದರ್ ನೀರು ಏನೋ ಮಾಡಬೇಕು ಅಂತ. ಸೊ ನೋಡಿ ಇದೆ. ಸೊ ಈ ಥರ ಹಿಂದೆಗಡೆ ಒಬ್ಬರು ಪ್ಲೇಟ್ನ ಈ ಥರ ಬಾಡಿಸ್ಕೊಂಡು ಬರಬೇಕು. ಆಮೇಲೆ ಅದಾದಮೇಲೆ ಈ ಥರ ಕೆಂಪು ನೀರನ್ನ ಮಾಡಿಕೊಂಡು ನೀಟಾಗಿ ಎಲ್ಲ ಈ ಥರ ಹಾಕ್ಕೊಂಡು ಬಂದರೆ ಪಾಪು ಬೆಚ್ಚಿ ಬೀಳುತ್ತಲ್ಲ, ಆ ಥರ ಏನೂ ಬೀಳೋದಿಲ್ಲ ಅಂತೇಳಿ ಈ ಥರ ಮಾಡೋದು ಒಂದು ಶಾಸ್ತ್ರ. ಸೊ ಅದನ್ನು ಮಾಡ್ತಾಯಿದ್ರು. ಏನೇನೋ ಶಾಸ್ತ್ರ ಮಾಡ್ತಾರೆ ಅಂದರೆ ಸೊಪ್ಪನ್ನೆಲ್ಲ ಹಾಕಿ ನೀರಿಗೆ ಕಾಯಿಸೋದು, ನಿಂಬೆ ಸೊಪ್ಪು, ಆಮೇಲೆ ನೀಲಗಿರಿ ಸೊಪ್ಪು. ಸೊ ಇದನ್ನೆಲ್ಲ ಮೈಗೆ ನೀರು ಕಾಯಿಸೋವಾಗ ಚೆನ್ನಾಗಿ ಹಾಕ್ಬಿಟ್ಟು ಕುದಿಸಿ ನಾವು ಸ್ನಾನ ಮಾಡಿದ್ರೆ ಅದು ಚೆನ್ನಾಗಿ ಮೈಗೆ ಹಿಡಿಯುತ್ತೆ ಅಂತೇನೋ ಸಮಥಿಂಗ್ ಅದು ಶಾಸ್ತ್ರ. ಅದನ್ನೆಲ್ಲ ಹಾಕಿ ಮಾಡ್ತಾರೆ. ಸೊ ಇದಿಷ್ಟಾಗಿತ್ತು 11th ಡೇದು ಶಾಸ್ತ್ರ, ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ಒಂದು ಕೊರಿಯರ್ ಬಂದಿತ್ತು ಹಂಗೇ. ಸೊ ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತೇಳಿ ಈ ವ್ಲಾಗಲ್ಲಿ ಹಂಗೇ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಟೀರಿಯಲ್ ಬಂದು. ಸೊ ನಾನು ಇದಕ್ಕೆ ಪೇ ಮಾಡಿದ್ದು ಬಂದು ಅರೌಂಡ್
1300 ಸಮಥಿಂಗ್ 1400 ಆರ್ 500 ಸಮಥಿಂಗ್ ಎಷ್ಟೋ ಕೊಟ್ಟಿದ್ದು. ನಾನು ನಿಮಗೆ ಯಾರಿಗಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ, ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಕೇಳಿದ್ರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅವಳು ಸಿಕ್ಕಾಪಟ್ಟೆ ಕಂಫರ್ಟಬಲಾಗಿ ಮಲಗ್ತಾಳೆ, ತೊಟ್ಲಲ್ಲಿ ಮಲಗೋದಕ್ಕಿಂತ ಇದ್ರಲ್ಲಿ ಕಂಫರ್ಟಬಲ್ ಮಲಗ್ತಾಳೆ. ನಂಗೆ ತುಂಬ ಜನ ಸಜೆಸ್ಟ್ ಮಾಡಿದ್ದು ಅದೇ ರೀತಿಯೇ, ತೊಟ್ಲಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡ, ಸುಮ್ಮನೆ ಅದು ಜಾಸ್ತಿ ದಿವಸ ಮಲಗಲ್ಲ ಮಕ್ಕಳು. ಸೊ ಈ ಥರ ಜೋಕಾಲಿ ಇದು ಬೆಸ್ಟು, ಯಾಕಂದರೆ ಇದು ಕ್ಯಾರಿ ಸಹ ಮಾಡ್ಬೋದು ನಾವು. ಹಾಗೆ ತುಂಬ ದಿವಸ ತನಕ ಅಟ್ಲೀಸ್ಟ್ 1 ಇಯರ್ ತನಕ ಆದರೂ ಪಾಪುನ ಮಲಗಿಸ್ಬೋದು. ಹಂಗಂತ ಹೇಳಿ ತುಂಬ ಜನ ಸಜೆಸ್ಟ್ ಮಾಡಿದ್ರು ನನಗೆ, ತೊಟ್ಲು ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡ ಅಂತೇಳಿ. ಸೊ ನಾವು ಇದನ್ನೇ ತೊಗೊಂಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರಾಡಕ್ಟ್ ಬಂದು. ಸೊ ನಾನು ಆರ್ಡ್ರ್ ಮಾಡಿದ್ದು ಬಂದು ಫ್ಲಿಪ್ಕಾರ್ಟಲ್ಲಿ. ಸೊ ನಾನು ಬಂದು ಬೇಬಿ ಪಿಂಕ್ ಕಲರ್ ಆರ್ಡ್ರ್ ಮಾಡಿದೆ. ನಿಮಗೆ ಅದರಲ್ಲಿ ಕಲರ್ ಸಹ ಅವೈಲೇಬಲ್ ಇದೆ, ಬ್ಲೂ ಇದೆ, ಪಿಂಕ್ ಇದೆ, ಆರೆಂಜು ಇದೆ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ನೀವು ಅದು ನೋಡಿ ಸಜೆಸ್ಟ್ ಮಾಡ್ಬೋದು. ನಮ್ಮ ಪಾಪು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಲಗ್ತಾಳೆ. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ, ಕೈಯಲ್ಲಿ ಎತ್ಕೊಂಡು ಮಲಗಿಸಿ ತಟ್ಟಿ ಮಲಗ್ಸೋಕ್ಕೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ಈ ಥರ ಆರಾಮಾಗಿ ನೀಟಾಗಿ ಸ್ವಲ್ಪ ಫೀಡ್ ಮಾಡಿ ಆಮೇಲೆ ನಿದ್ದೆ ಬಂತು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಹಾಕ್ಬಿಟ್ಟು ಹೋಗ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಸೊ ಫಸ್ಟ್ ಟೈಮ್ ನಾನು ಅದರಲ್ಲಿ ಮಲಗಿಸ್ತಾ ಇದ್ದೆ. ಸೊ ಹಾಗಾಗಿ ಅಷ್ಟೇ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡು ಅಂತ ಹೇಳಿ ಅದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಐ ಥಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ತುಂಬ ಜನ ನನ್ನ ಡೆಲಿವರಿ ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಆದಷ್ಟು ಬೇಗ ಸ್ವಲ್ಪ ರಿಕವರಿ ಆಗಿದ ತಕ್ಷಣವೇ ಆದಷ್ಟು ಬೇಗ ನಾನು ಡೆಲಿವರಿ ರಿಲೇಟೆಡ್ ಕ್ವೆಶನ್ಸ್ ಏನೇ ಇದ್ರೂ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಂದರೆ ಡೆಲಿವರಿ ಸ್ಟೋರಿನ ಫುಲ್ಲು ಯಾವ ಥರ ಆಯಿತು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಂತ ನಾನು ಶೇರ್ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.